ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಹೋಗಿದ್ರು. ಏನಕ್ಕೆ? ಅಲ್ಲಿ G7 ಅಧಿವೇಶನದಲ್ಲಿ ಆಹ್ವಾನಿತ ರಾಷ್ಟ್ರವಾಗಿ ಭಾರತದ ಪರವಾಗಿ ಹೋಗಿದ್ರು. ಆ ಸನ್ನಿವೇಶ ಹೇಗಿತ್ತು ಅಂದ್ರೆ, ಅಮೆರಿಕ ಅಧ್ಯಕ್ಷರು ಅಥವಾ ಅಮೆರಿಕದ ಜೊತೆ ಯಾವುದಾದ್ರೂ ಭೇಟಿಯಾದರೆ ಮೊಟ್ಟ ಮೊದಲಿಗೆ ಬರಬಹುದಾಗಿದ್ದಂತಹ ಪ್ರಶ್ನೆ, ಯಾಕೆ ನನ್ನ ದೇಶದ ಪ್ರಜೆಗಳನ್ನ ಹೋರ್ಮುಸ್ನಲ್ಲಿ ಕೊಂದ್ರಿ? 3 ಜನರ ಮೇಲೆ ಮಾರಣಾಂತಿಕವಾದಂತಹ ದಾಳಿಯನ್ನು ನಡೆಸಿದ್ರಿ, ಮಿಕ್ಕವರು ತಪ್ಪಿಸ್ಕೊಂಡ್ರು, 3 ಜನ ಸತ್ತು ಹೋದ್ರಲ್ಲ. ಅದಕ್ಕೆ ನೀವು ಅಪಾಲಜಿ ಕೇಳಬೇಕು, ವಿವರಣೆಯನ್ನು ಕೊಡಬೇಕು ಅಂತ ಕೇಳ್ತಾರೆ ಅಂತ ಒಂದು ಸಣ್ಣ ದೂರದ ಒಂದು ಆಸೆ ಇತ್ತು. ಆದರೆ ಮೋದಿ ಈಸ್ ಮೋದಿ, ಅದೆಲ್ಲ ಸಾಧ್ಯ ಇಲ್ಲ ನರೇಂದ್ರ ಮೋದಿ ಕೈಯಲ್ಲಿ. ಸೊ ಅವರಿಂದ ಸಾಧ್ಯ ಆಗೋದೇನು, ಅದನ್ನೇ ಮಾಡಿದ್ರು. 4 ಮಾತು ಹಿಂದಿಯಲ್ಲಿ ಮಾತಾಡೋದಕ್ಕೂ ಸಹ ಸಣ್ಣ ಚೀಟಿ ಇಟ್ಕೊಂಡು ಕೂತ್ಕೊಂಡು ಮಾತಿಗೂ ಎಕ್ಸಲೆನ್ಸಿ 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 ಅಂತ 6 ಬಾರಿ ಹೇಳ್ಕೊಂಡ್ರು. ಎಕ್ಸಲೆನ್ಸಿ ಅಂದ್ರೆ ಘನತೆ ವೆತ್ತ ಅಂತ ಟ್ರಂಪ್ಗೆ ಎಲ್ಲಿಲ್ಲದ ಗೌರವ, ಅಡ್ಡಬಿದ್ದೆ ಬುದ್ಧಿ ಅನ್ನೋ ಮಟ್ಟಕ್ಕೆ ಗೌರವ ಕೊಟ್ಟು ತಗ್ಗಿ ಬಗ್ಗಿ ನಡೆದು ತಮ್ಮ ಕೈಲಿ ಇಷ್ಟೇ ಆಗೋದು ಅಂತ ದೇಶಕ್ಕೆ ತೋರಿಸಿದ್ರು. ಸೊ ಏನಾಯ್ತು, G7 ನಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋದಾಗ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳದಂಗೆ ಕಳೆದ ವಾರ 3 ಹಡಗುಗಳು, ಭಾರತದ ಮೂರು ಹಡಗುಗಳ ಮೇಲೆ ಅಮೆರಿಕದ ಸೇನೆ, ಅಮೆರಿಕದ ನೇವಿ ಹೊರ್ಮುಜ್ ಸ್ಟ್ರೇಟ್ ನಲ್ಲಿ ದಾಳಿ ಮಾಡಿತ್ತು. ಅದರಲ್ಲಿ 3 ಜನ ಜೀವ ಕಳ್ಕೊಂಡ್ರು, ಭಾರತೀಯರು 3 ಜನ. ಅದರ ವಿರುದ್ಧ ಅಮೆರಿಕದ ಹೆಸರನ್ನು ಹೇಳದೆ ಸುಮ್ಮನೆ ಹೋದರು ನರೇಂದ್ರ ಮೋದಿ. ಭಾರತದಲ್ಲಿ ಅಮೆರಿಕದ ಹೆಸರನ್ನು ಸಹ ಹೇಳಲಿಲ್ಲ, ಆ ವಿಚಾರನೇ ಪ್ರಸ್ತಾಪ ಮಾಡಲಿಲ್ಲ. G7 ಹೋದ್ರು. ಅಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಭೇಟಿ ಇದೆ, ಇಬ್ರು ಪ್ರತ್ಯೇಕವಾಗಿ ಭೇಟಿ ಮಾಡ್ತಾರೆ ಅನ್ನೋದನ್ನು ಮಾತ್ರ ಕನ್ಫರ್ಮ್ ಮಾಡಲಾಗಿತ್ತು. ಸೊ ಎಲ್ಲರೂ ಅನ್ಕೊಂಡಿದ್ದು ಅಲ್ಲಿ ಖಂಡಿತ ಮೋದಿ ಅವರು ಈ ವಿಚಾರವಾಗಿ ಮಾತಾಡ್ತಾರೆ. ಭಾರತೀಯರನ್ನ ಕೊಂದಿದ್ದಾರೆ, ಕೈಕಾಲು ಕಟ್ಟಿ ತಗೊಂಡು ಬಂದು ಆರ್ಮಿ ಫ್ಲೈಟ್ ಅಲ್ಲಿ ಭಾರತದಲ್ಲಿ ಭಾರತೀಯರನ್ನ ಬಿಸಾಕದಾಗ್ಲೂ ಮಾತಾಡಿಲ್ಲ. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಿಲ್ಸಿ ಅಂದ ತಕ್ಷಣನೇ ಸೀಸ್ ಫೈರ್ ಮಾಡಿ ಸರೆಂಡರ್ ಆದಾಗ್ಲೂ ಮೋದಿ ಏನು ಹೆಚ್ಚಿಗೆ ಮಾತಾಡಲಿಲ್ಲ. ಟ್ಯಾರಿಫು ಅದು ಇದು ಅಂತ ಹೇಳಿ ದಿನಕ್ಕೆ ಬೆಳಗಾದ್ರೆ ಬೈದು ಬೆದರಿಸಿ ಭಾರತವನ್ನ ಅಷ್ಟು ಅವಮಾನಿಸಿದ್ರು ಸಹ ನರೇಂದ್ರ ಮೋದಿ ಮಾತಾಡಿರ್ಲಿಲ್ಲ. ಬಟ್ ಇದರ ಬಗ್ಗೆ ಮಾತಾಡಬಹುದು, ಯಾಕೆಂದ್ರೆ 3 ಜೀವಗಳು ಹೋಗಿದಾವೆ ಅಂತ ನಾವು ಅನ್ಕೊಂಡಿದ್ವಿ. ಅದು ಭಾರತದಲ್ಲೇ ಅನುಮಾನ ಇತ್ತು, ಭಾರತದಲ್ಲಿ ನಡೀತಾ ಇದ್ದ ಬೆಳವಣಿಗೆಗಳೇ ಅನುಮಾನ ಮೂಡಿಸ್ತಾ ಇತ್ತು, ನರೇಂದ್ರ ಮೋದಿ ಅಲ್ಲಿ ಹೋದ್ರು ಏನು ಮಾತಾಡದೇ ಇರಬಹುದು ಅಂತ. ಯಾಕೆಂದ್ರೆ ಇಲ್ಲಿ ಇವರು ಅದರ ಬಗ್ಗೆ ಫಾರಿನ್ ಏನು ಇದಿದೆ ನಮ್ಮ ಮಿನಿಸ್ಟ್ರಿ, ಅದೇನು ದೊಡ್ಡ ಮಟ್ಟದಲ್ಲಿ ಏನು ಮಾಡಲಿಲ್ಲ. ಕೊನೆಗೇನೋ ಒಂದು ನೋಟಿಸ್ ಏನೋ ಕೊಟ್ಟರು ಅಮೆರಿಕದ ಕಾನ್ಸುಲೇಟ್ಗೆ, ಅಲ್ಲಿಗೆ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆದ್ರು. ಅಮೆರಿಕದ ಹೆಸರು ಟೀಕೆ ಎಂಥದ್ದು ಇಲ್ಲ. ಸೊ ಅಲ್ಲಿಗೆ ಹೋದಾಗ್ಲೂ ನರೇಂದ್ರ ಮೋದಿ ಕೇಳಬಹುದು ಅಂತ ಏನೋ ಒಂದಿತ್ತು, ಆದ್ರೆ ಅದು ಹುಸಿ ಆಯಿತು. ಅಲ್ಲಿಗೆ ಹೋಗಿ ಟ್ರಂಪ್ನ ನೋಡಿದ ತಕ್ಷಣನೇ ನರೇಂದ್ರ ಮೋದಿ ಅವರ ಹಳೆ ಚಾಳಿ, ಕಿಸಿ 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 ಅಂತ ನಗೋದು ಒಂದೇ. ಏನು ಮಾತಾಡಕ್ ಅರ್ಥ ಬರಲ್ವಲ್ಲ, ಅರ್ಥ ಇಲ್ವಲ್ಲ, ಭಾಷೆ ಬರಲ್ಲ, ಅರ್ಥ ಆಗಲ್ಲ, ರಾಜತಾಂತ್ರಿಕತೆ ಗೊತ್ತಿರಲ್ಲ, ಗೌರವಯುತವಾಗಿ ಗಂಭೀರವಾಗಿರೋದನ್ನ ಕಲ್ತಿಲ್ಲ. ಸೊ ಏನ್ ಮಾಡೋದು, ಯಾರು ಎದುರುಗಡೆ ಬಂದ್ರು ಸಹ ಪಕ 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 ಅಂತ ನಕ್ಬಿಡೋದು. ಏನಕ್ಕೆ ನಗ್ತಾರೆ ಅದಕ್ಕೆ ಅರ್ಥ ಇಲ್ಲ, ಸರ್ತ ಇಲ್ಲ, ಸುಮ್ನೆ ನಗೋದು ಅಷ್ಟೇನೆ. ಇನ್ನು ಕೈ ಕುಲುಕಿದ್ದು ಅದನ್ನ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಬೂಟ್ನೆಕ್ಕೋ ಮಾಧ್ಯಮಗಳು ಏನೊಬ್ಬ ನರೇಂದ್ರ ಮೋದಿ ಹತ್ರ ಬಂದ ತಕ್ಷಣ ಟ್ರಂಪ್ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ಅದು ನ್ಯಾಚುರಲ್, ಅದು ಸ್ವಾಭಾವಿಕ. ಯಾರಾದ್ರೂ ನೀವು ಕೂತಿದ್ದಾಗ ನಿಮ್ಮ ಹತ್ರ ಬಂದು ಕೈ ಚಾಚಿದ್ರೆ ನೀವು ಕೂತ್ಕೊಂಡು ಶೇಕ್ ಹ್ಯಾಂಡ್ ಕೊಡ್ತೀರಾ? ಎದ್ದು ನಿಂತ್ಕೊಂಡೇ ಶೇಕ್ ಹ್ಯಾಂಡ್ ಕೊಡೋದು. ಅದನ್ನು ದೊಡ್ಡ ಸಾಧನೆ ಅಂತ ಈ ಎಂಜಲು ಮಾಧ್ಯಮಗಳು, ಬೂಟ್ನೆಕ್ಕೋ ಮಾಧ್ಯಮಗಳು ಬಾಯಿ ಬಡ್ಕೊಳ್ತಾ ಇದ್ವು. ಆದ್ರೆ ಒಂದು ಮಾಧ್ಯಮಕ್ಕೂ ಮೀಟರ್ ಇಲ್ಲ. ಯಾಕೆ ಭಾರತೀಯರ ಹತ್ಯೆಯನ್ನ ನರೇಂದ್ರ ಮೋದಿ ಪ್ರಸ್ತಾಪ ಮಾಡಲಿಲ್ಲ, ಯಾಕೆ ಟೀಕೆ ಮಾಡಲಿಲ್ಲ, ಯಾಕೆ ಪ್ರಶ್ನೆ ಮಾಡಲಿಲ್ಲ? ಅದಿಲ್ಲ, ಎದ್ದು ನಿಂತ್ಕೊಂಡ್ಬಿಟ್ರು ಟ್ರಂಪ್. ಅಷ್ಟೇ. ಸೊ ಅದಾಯ್ತು. ಆ ನಂತರ ಪ್ರತ್ಯೇಕವಾಗಿ ಭೇಟಿಗೆ ಕೂತಾಗ ನರೇಂದ್ರ ಮೋದಿ ಹಿಂದಿಯಲ್ಲಿ ಹೇಳ್ತಿದ್ದಾರೆ, ಪಕ್ಕದಲ್ಲಿ ಟ್ರಾನ್ಸ್ಲೇಟರ್. ಆ ಹಿಂದಿಯಲ್ಲಿ ಹೇಳುವ 4 ಸಾಲುಗಳಿಗೂ ಸಹ ಚೀಟಿ ಹಿಡ್ಕೊಂಡು ಹುಡುಕಿ ಓದಿ
ಅದನ್ನ ಹಿಂದಿಯಲ್ಲಿ ಹೇಳ್ತಾ ಇರೋದು. ಹೇಳಿದ್ದೇನು? ಮಧ್ಯಪ್ರಾಚ್ಯದಲ್ಲಿ ನಿಮ್ಮಿಂದ ಶಾಂತಿ ಸ್ಥಾಪನೆ ಆಯ್ತು, ನಿಮ್ಮಿಂದ ಬೆಳಕು ಕಾಣ್ತು, ನೀವೇ ಎಲ್ಲ ಮಾಡಿದ್ದು ಅಂತ ಟ್ರಂಪ್ಗೆ ಜಾಕ್ ಹಾಕಿ ಮೇಲಕ್ಕೆ ಉಬ್ಬಿಸ್ತಾ ಇರೋದು, ಎತ್ತಾ ಇರೋದು. ಸರಿ, ಈ ದಾಳಿಯ ಬಗ್ಗೆ ಬರುತ್ತೆ. ಹೇಗೋ ಚೀಟಿಯಲ್ಲಿ ನೋಡ್ಕೊಂಡು ಹೇಗೋ 3 ಜನರನ್ನ ಯಾಕ್ರಿ ಕೊಂದ್ರಿ, ನೀವು ಅಟ್ಲೀಸ್ಟ್ ಒಂದು ವಿಷಾದ ವ್ಯಕ್ತಪಡಿಸ್ಬೇಕು ಅಂತ ಕೇಳ್ತಾರೆ ಅನ್ಕೊಂಡ್ರೆ, ನಮ್ಮ ನೌಕೆಗಳು ಸಹ ಅಲ್ಲಿ ಓಡಾಡ್ತವೆ, ನಮ್ಮ ಜನನೂ ಸಹ ಸಿಕ್ಕಾಪಟ್ಟೆ ಓಡಾಡ್ತಾರೆ, ಜಗತ್ತಿನ ಆರ್ಥಿಕತೆಗೆ ನಮ್ಮದೂ ಸಹ ಒಂದು ಪಾರ್ಟಿಸಿಪೇಷನ್ ಇದೆ, ಅಲ್ಲಿ ಸುರಕ್ಷತೆಯ ಬಗ್ಗೆ ನಾವೆಲ್ಲ ಗಂಭೀರವಾಗಿರಬೇಕು, ನೀವು ಸುರಕ್ಷತೆಯ ಬಗ್ಗೆ ನೀವು ಸಹ ಒಂದಷ್ಟು ಸಪೋರ್ಟ್ ಮಾಡಬೇಕು ಅಂದ್ಬಿಡೋದ ಟ್ರಂಪ್ಗೆ. ಯಾರು? ನರೇಂದ್ರ ಮೋದಿ. ನೀವು ಕೊಂದ್ರಿ, ಯಾಕೆ ಕೊಂದ್ರಿ, ನನ್ನ ಜನರನ್ನ ಯಾಕೆ ಕೊಂದ್ರಿ ಅನ್ಲಿಲ್ಲ, ಜನ ಓಡಾಡ್ತಿರ್ತಾರೆ, ನೀವು ಸ್ವಲ್ಪ ಸಪೋರ್ಟ್ ಮಾಡಬೇಕು. ವಾ ಬಾ 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 ಬಾ. ಇದು ಲಾಲ್ ಆಂಖ್ ಅಂತೆ, ಕೆಂಪು ಕಣ್ಣು ಮಾಡೋದು, ಕೆಂಪು ಕಣ್ಣು ಮಾಡೋದು. ಸರಿ, ಬರೀ ಆ ತರದ್ದು ಮಾತಾಡಿದ್ರು ಓಕೆ ಅನ್ಬೋದಾಗಿತ್ತು, ಆದ್ರೆ ಪ್ರತಿ ಮಾತಿಗೂ ಮಾತಿಗೂ ಎಕ್ಸಲೆನ್ಸಿ 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 ಎಕ್ಸಲೆನ್ಸಿ, ಘನತೆ ವೆತ್ತವ್ರೆ. ಏನದು? ಗುಲಾಮಗಿರಿಯ ಸಂಕೇತ ಅದು. 6 ಬಾರಿ, ಆ 2-3 ನಿಮಿಷಗಳ ಅಂತರದಲ್ಲಿ 6 ಬಾರಿ ಎಕ್ಸಲೆನ್ಸಿ ಅಂತ ಟ್ರಂಪ್ನ ಉದ್ದೇಶಿಸಿ ಮಾತಾಡಿರೋದು. 6 ಬಾರಿ ಎಕ್ಸಲೆನ್ಸಿ, ಘನತೆವೆತ್ತ ಟ್ರಂಪ್ ಅವರೇ. ಟ್ರಂಪ್ ಹಂಗ್ ಮಾತಾಡ್ತಾರ? ಮಿಸ್ಟರ್ ಸಹ ಹಾಕಲ್ಲ ಮೋದಿಗೆ, ನೇರವಾಗಿ ಮೋದಿನೇ ಹೇಳೋದು. ನರೇಂದ್ರ ಮೋದಿ ಅಂತ ಪೂರ್ತಿ ಹೆಸರು ಹೇಳಲ್ಲ, ಮೋದಿ. ಟ್ರಂಪ್ ನೇರವಾಗಿ ಮೋದಿ ಮೋದಿ. ಭಕ್ತರು ಕುಣಿಯೋದಕ್ಕೆ ಅನುಕೂಲ ಆಗೋ ತರ ಮೋದಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಅಷ್ಟು ಅಂದ್ಬಿಟ್ರೆ ಭಕ್ತರು ಇಲ್ಲಿ ಚಪ್ಪ 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 ಅಂತ ಚಪ್ಪಾಳೆ ತಟ್ಟೋದು. ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳು ಕುಣಿದು ಕುಪ್ಪಳಿಸ್ಬಿಡೋದು. ಟ್ರಂಪ್ ಮೋದಿನ ಫ್ರೆಂಡ್ ಅಂದ್ಬಿಟ್ರು, ಟ್ರಂಪ್ ಮೋದಿನ ಫ್ರೆಂಡ್ ಅಂದ್ಬಿಟ್ರು. ನಾಚಿಕೆಗೇಡು. ಒಟ್ನಲ್ಲಿ ಚೀಟಿ ನೋಡಿಕೊಂಡು ಮಾತನಾಡುವ ಪ್ರಧಾನಿಯನ್ನ ಪಡೆದಂತಹ ನಾವು ಧನ್ಯರು. ಅದು ಹಿಂದಿಯಲ್ಲಿ ಮಾತಾಡೋದಕ್ಕೆ ಟ್ರಾನ್ಸ್ಲೇಟರ್ ಪಕ್ಕದಲ್ಲಿ ಕೂತ್ಕೊಂಡು ಆಮೇಲೆ ಅದನ್ನು ಇಂಗ್ಲಿಷಲ್ಲಿ ಹೇಳೋದು. ಹಿಂದಿಯಲ್ಲಿ ಮಾತಾಡೋದಕ್ಕೂ ಚೀಟಿ. ಬಗ್ಗಿಸಿ ತಲೆ ಬಗ್ಗಿದಂತೆ ಅದನ್ನು ಸಹ ವಿಶ್ವಗುರುವಿನ ಸಾಧನೆ ಅಂತ, ಮಾಸ್ಟರ್ ಸ್ಟ್ರೋಕ್ ಅಂತ ಈ ಎಂಜಲ ಮಾಧ್ಯಮಗಳು ಬಾಯ್ಬಡ್ಕೊಳ್ತಾ ಇದ್ದಾವೆ. ಸೊ ಇದಿಷ್ಟು ಟ್ರಂಪ್ ಮತ್ತೆ ಮೋದಿ ನಡುವೆ ನಡೆದಂತಹ ಭೇಟಿಯ ಸಂದರ್ಭದಲ್ಲಿ ಆದಂತಹ ಹೊಸ ಬೆಳವಣಿಗೆಗಳು. G7ಗೆ ಹೋಗಿ ಅಲ್ಲಿ ಏನು ಟ್ರಂಪ್ನ ಎರ್ರಾಬಿರ್ರಿ ಬೈದು ಬಿಡ್ತಾರೆ, ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಟ್ಟದ್ದು ಅದ್ಯಾವುದೂ ನಡೀಲಿಲ್ಲ. ಯಥಾ ಪ್ರಕಾರ ಒಂದಷ್ಟು ಕಿಸಿ ನಗು, ತಗ್ಗಿ ಬಗ್ಗಿ ಮಾತುಗಳು. ಅದಕ್ಕೆ ವಿಶೇಷತೆ ಏನು ಅಂದ್ರೆ ಘನತೆವೆತ್ತವರೇ ಅನ್ನೋದು ಹೊಸ ಮೆರುಗು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.